ಬೆಲೆ ಕಟ್ಟಕ್ಕಾಗಲ್ಲ, ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಸ್ನೇಹಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ತಾಯಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದಕ್ಕೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಒಳಗೆ ದೇವ್ರು ಅನ್ಸ್ಕೊಂಡಾರೆ. ರಾಜ್ಕುಮಾರ್ ಕ್ರಿಕೆಟ್ ಒಳಗೆ ರಾಜ್ಕುಮಾರ್ ಆ್ಯಕ್ಟಿಂಗ್ ಒಳಗೆ ದೇವ್ರು ಅನ್ಸ್ಕೊಂಡಾರ. ಸಿದ್ದೇಶ್ವರ ಸ್ವಾಮಿಗಳು ನಡೆದಾರ ದೇವ್ರು ಅನ್ಸ್ಕೊಂಡಾರ. ಹೀಗಿರುವಾಗ ಈಗಿನ ಕಾಲದಾಗ ಅವ್ರವ್ರು ದೊಡ್ಡವರು. ಈಗಿನ ಕಾಲದಾಗ ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್, ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಇಲ್ಲ ಅಂತಂದ್ರು ಈಗಿನ ಕಾಲದಾಗ ಅದಾರ ಅಂದಾಗ. ಅದಕ್ಕೆ ಇವರೆಲ್ಲ ದೇವ್ರ ಸ್ಥಾನದಾಗ ಬರ್ತಾರೆ. ಅದಕ್ಕೆ ನಮ್ಗೆ ಈಗ ಹೃದಯದೊಳಗೆ ಇಟ್ಕೊಂಡ್ರೆ ಅವನ್ನ ಇಟ್ಕೊಂಡು ನಮ್ಮ 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 ತನನ ನಾವು ಸಮಾಜದೊಳಗೆ ನಾವು ಹೆಂಗೆ ಗುರುತಿಸ್ಕೊತೀವಿ ಅನ್ನೋ ಇಂಪಾರ್ಟೆಂಟ್ ಅಲ್ಲ. ನಾವು ಸಮಾಜ ನಮ್ಮನ್ನ ಹೆಂಗೆ ಗುರುತಿಸ್ತೇವೆ ಅನ್ನೋ ಇಂಪಾರ್ಟೆಂಟ್ ಅಲ್ಲ. ನಾವು ಸಮಾಜಕ್ಕೆ ಹೆಂಗೆ ಗುರುತಿಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೂ ಕೂಡ ಇವೆಲ್ಲ ಹಿರಿಯ ಬಿಟ್ಟಿದ್ವ ಇವೆಲ್ಲ. ನಾನಂದವ್ನು ಯಾವನೂ ಉಳಿದಲ್ಲ ಈ ಜಗತ್ತಿನಾಗೆ. ಅದಕ್ಕೆ ಪ್ರಾಮಾಣಿಕವಾಗಿ ಮನುಷ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೆಣ್ಣು ಹಣ್ಣು ಮಣ್ಣು ಇವನ್ನೆಲ್ಲನೂ 9 ಗುಣಗಳನ್ನು ತ್ಯಜಿಸಿ ಸಿದ್ದಾರಪ್ಪನವರು ನೆಲೆ ಉಳಿಸಿದ್ರು. ಈಗ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ಯಾರ ಅಂತಂದರೆ ಅವ್ರ ಜೀವನದಾಗ ಒಂದು ಹೆಂಡತಿ ಬಿಟ್ಟಿದ್ದಾಗಲಿ ಮತ್ತೊಂದಾಗಲಿ ಅವೆಲ್ಲ ಒಂದು ನೆಪಗೋಸ್ಕರ ಅಷ್ಟೇ. ಇವಾಗ ಲೇಟಾಗಿ ಹೋಗಿವಿ ಅಂತಂದರೆ ಅಲ್ಲೊಂದು ಕಾರಣ ಇರ್ತದೆ ಮುಂದೊಂದು ಆಗೋದಕ್ಕೆ. ಈಗ ಅವರು ಜೀವನದೊಳಗೆ ಒಂದು ಆಗದ ಘಟನೆ ಎಲ್ಲನೂ ಇಟ್ಕೊಂಡು ಪ್ರಧಾನಿ ಆದರು. ಅದು ಹಂಗಾಗಿತ್ತು ಅಂತೇಳಿ ನನ್ನ ಜೀವನದಾಗ ಹಿಂಗಾಗಿತ್ತು ಅಂತ ಕುಡಿದು ಹಾಳಾಗಿ ಕ್ರಿಮಿನಲ್ಲಿಗೆ ಆ್ಯಟಿಟ್ಯೂಡ್ ಆಗಿ ಮಾಡಿಲ್ಲ. ನಾನು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೆ, ಬ್ಯಾಂಕ್ ಕೆಲಸ ಮಾಡ್ತಿದ್ದೆ. ಅದಾಗಲಿಲ್ಲ ಅಂತ ಅದನ್ನು ಕಾಯ್ಕೊಂಡು ಕುಂದಿರಲಿಲ್ಲ. ಮತ್ತು ಯೋಗಾಸನ ಕಲಿತೆ. ಅದರಿಂದ ಮತ್ತು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಏಕಪಾತ್ರ ಅಭಿನಯ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಬಾಡಿ ಮಸಾಜ್ ಮಾಡ್ತೀನಿ, ಆಲ್ರೌಂಡರ್ ವರ್ಕ್. ಆಮೇಲೆ ಏನಿಲ್ದಂಗೆ ಸಹಾಯ ಮಾಡ್ತೀನಿ, ಕೆಲವೊಬ್ಬರಿಗೆ ಏನು ಬೇಕು ಅದೆಲ್ಲ ಹೆಲ್ಪ್ ಮಾಡ್ತೀನಿ. ಸಮಾಜ ಸೇವಕ ಆಗಿ ಎಲ್ಲರೂ ಇಡೀ ಕರ್ನಾಟಕ ಎಲ್ಲರೂ ಈಗ ಹೆಂಗೆ ಆಗಿಬಿಟ್ಟೈತೆ ಅಂದರೆ ಸೋಷಿಯಲ್ ಮೀಡಿಯಾದಾಗ ಎಡಿಟ್ ಆಗಿಬಿಟ್ರೆ ಲೈಕ್ ಕಮೆಂಟ್ಸ್ ಅದ್ರಾಗ ಭಾಳ ಲೈಕ್ ಬಿದ್ದು ಅಂದರೆ ಅವ್ನು ಫೇಮಸ್ ಅಂತೇಳಿ ಎಲ್ಲ ಸುಳ್ಳು. ಎಲ್ಲ ಅದಕ್ಕೆ ದೌಡು ಸುಖ ಕೊಡೋವು ಲಾಸ್ಟಿಗೆ ಬಿಟ್ಟು. ಅದಕ್ಕೆ ವಿಷ್ಣುವರ್ಧನ್ ಹೇಳ್ತಾರೆ ಒಂದು ಇದರಾಗೆ, ಎಂಥ ಕಾಲನಪ್ಪ, ಕಷ್ಟಪಡೋರಿಗೆ ಕಷ್ಟ ಕೊಡ್ತಾನೆ, ಕಷ್ಟಪಡೋರಿಗೆ ದೇವರು ಕಷ್ಟ ಕೊಡ್ತಾನೆ, ಸುಖ ಇರೋರಿಗೆ ಇದು ಅಂದರೂ ಕೂಡ ಇವೆಲ್ಲ ಹಿರಿಯ ಕೊಡ್ತಾ ಇದ್ದಾರೆ ಆಗಿರ್ಬೇಕು ಅಂದರೆ ಪ್ರತಿಯೊಂದು ಒಂದು ಡೈಲಾಗ್ ಸಣ್ಣ ಡೈಲಾಗ್ ಅದಾವ ಅಂದರೂ ಕೂಡ ಇವೆಲ್ಲ ಹಿರಿಯ ಬಿಟ್ಟಿದ್ವ ಇವೆಲ್ಲ. ನಾನಂದವ್ನು ಯಾವನೂ ಉಳಿದಲ್ಲ. ಜಲ್ದಿ ಹೇಳವ ಲೇಟ್ ಆಗೈತ್ರ ಸಹಿತನ ಲೇಟ್. ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಟೋಟಲ್ ನೀವು ಯಾರು ಉದ್ಧಾರ ಆಗಲ್ಲ. ನೀವು ಇವ್ರು ಕಂಡ್ರೆ ಅವ್ರಾಗಲ್ಲ, ಅವ್ನು ಕಂಡ್ರೆ ಇವನಿಗಾಗಲ್ಲ. ನೀವು ಯಾರು ಉದ್ಧಾರ ಆಗಲ್ಲ. ಐ ಡೋಂಟ್ ಲೈಕ್ ಇಟ್. ನಾನು ಯಾರನ್ನೋ 10 ಜನ ಹೊಡೆದು ಅದೆಲ್ಲ ಸುಳ್ಳು. ಅದಕ್ಕೆ ರಾಜ್ಕುಮಾರ್ ಒಂದು ಯಾವುದೋ ಫಿಲ್ಮ್ನಲ್ಲಿ ಹೇಳಿದ್ರಂತೆ, ಈ ಒಂದು ಸಿಚುವೇಶನ್ ಮಜ್ಜಿಗೆ ಅಥವಾ ಏನಾದ್ರು ಫ್ರೂಟ್ ಏನಾದ್ರು ಆಯ್ತು. ಅದು ಅದ್ರದ್ದು ಏನ್ ಮಾಡ್ಬೇಕು ಈಗ ಅಂತೀನಿ. ಈ ಕಾಲಿಗೆ ಈ ಕೈ ಚಟಪಟ ಅಂತ ಟ್ರೈ ಮಾಡ್ಬಾ ಅಂತ ನೀನು ಹೈಟ್ ಇದ್ದೀವಿ. ಟ್ರೈ ಮಾಡಿ. ನಾವು ಟ್ರೈ ಮಾಡ್ತೀವಿ, ಬೆಂಡಿರುತ್ತೆ ಕಾಳು.
ಕಟ್ಟಕ್ಕಾಗಲ್ಲ. ಇವಾಗ ಸುದೀಪ್ ಅಣ್ಣನ ನಮ್ಮ ಅಣ್ಣನ ಸ್ಥಾನ ನಾನು ಕೊಡ್ತೀನಿ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಕೋಟಿಗೊಂದು ಮಾತು ಕೋಟಿಗೊಬ್ಬ ಅಂತ ಪಿಕ್ಚರ್ ಮಾಡಿರ್ಬೋದು. ಅವ್ರು ನಿಜವಾಗ್ಲೂ ಕೋಟಿಗೊಬ್ಬ. ದರ್ಶನ್ ಒಂದ್ ಮೂವಿದಲ್ಲಿ ಒಂದ್ ಮಾತು ಹೇಳ್ತಾನೆ, ರಾಜ ಆಗ್ಬೇಕಾದ್ರೆ ರಾಜ್ಯವನ್ನ ಗೆಲ್ಲುವ ತಾಕತ್ತಿರ್ಬೇಕು, ಯುದ್ಧ ಅಂತ ಬಂದ್ರೆ ಸೈನಿಕರ ಲೆಕ್ಕ ಹಾಕಬಾರ್ದಂತೆ. ಹೌದಲ್ಲ? ಅದಕ್ಕೆ ನಿಮಗೂ ಕೂಡ ನೌಕರಿ ಹಿಡಿಬೇಕಂತ ದರ್ಶನ್ ಒಂದ್ ಮೂವಿದಲ್ಲಿ. ಯಾರನ್ನು ನೋಡ್ತಾ ಇದ್ದೀರಾ? ಸುದೀಪನ್ನ. ಯಾರನ್ನು ನೋಡ್ತಾ ಇದ್ದೀರಾ? ಸುದೀಪನ್ನ. ನಾನೇ ಸುದೀಪ್ ಅಂತ ಹೇಗೆ ಗೊತ್ತು ನಿಮ್ಗೆ? ನನ್ನ ಸಿನಿಮಾಗಳನ್ನ ನೋಡಿ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ, ಜಗತ್ತು ನಮ್ಮನ್ನ ಹೇಗೆ ಗುರುತಿಸುತ್ತೆ ಅನ್ನೋದಲ್ಲ. ಯಾರನ್ನು ನೋಡ್ತಾ ಇದ್ದೀರಾ? ಯಾರನ್ನು ನೋಡ್ತಾ? ಫಿಲ್ಮ್ ನೋಡಿ ಯೋಗಾಸನ ಕಲಿತೆ ರಾಜ್ಕುಮಾರ್ ಅವ್ರದ್ದು. ಅದನ್ನ ನೋಡಿ ಮತ್ತು ಎಲ್ಲ ಕ್ಷೇತ್ರ ಯಾರ್ಯಾರೋ ತಮ್ಮ ಜೀವನದೊಳಗೆ ಏನೇನೋ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಒಂದು ಕುಡಿತಕ್ಕೆ, ಡ್ರಿಂಕ್ಸಿಗೆ, ಆಮೇಲೆ ಸ್ಮೋಕಿಗೆ, ಅನೈತಿಕ ಸಂಬಂಧ. ಪಾರ್ಟಿಗೆ ಬಂದ್ರೆ 90 ಮೇಲೆ 90 ಏಜ್ ಎಷ್ಟೇ ಇರಲಿ ನೋಡಿ ಹಂಗೆ ಬ್ಯೂಟಿ ಇವರ ಆಟಿಟ್ಯೂಡ್ಗೆ ಎಲ್ಲ ಸೇರಿ. ನೋಡಿ ಸಣ್ಣ ಗುಡ್ಡ ಯಾರ ಮಗಳು ಕಾಣೆ ಅವಳು ಲೈಟ್ ವೆಟ್ಟು ಚಿತ್ತ ಸಿಕ್ಕಾಪಟ್ಟೆ ಕ್ಯೂಟು ಫ್ರಮ್ ಕರ್ನಾಟಕ ಸ್ಟೇಟು ಬೆಕ್ ಮೇಲೆ ಬೆಕ್ ಬಿದ್ರು ನಡೀತಾರೆ ಶನಿವಾರ ಅಮ್ಮಯ್ಯಲ್ಲಿ. ನೀನು ಸಿಕ್ಕಿದ್ದು ಭಾಗ್ಯ ಅಂದುಕೊಂಡೆ, ವರ ಅಂದುಕೊಂಡೆ, ಅಲ್ಲ ಶಾಪ ಅಂತ ಈಗ ತಿಳಿತು. ನಾವು ಮಾಡಿದ ಪಾಪದ ರೂಪನೇ ನೀನು ಅಂತ ನಾನು ಹುಟ್ಟದಾಗಿಂದ ಇವತ್ತವರೆಗೂ ಇಷ್ಟು ಜನಗಳ ಮಧ್ಯದಲ್ಲಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಶಿವಣ್ಣ, ತುಂಬಾ ಇಷ್ಟಪಡ್ತೀನಿ, ತುಂಬಾ ಮನಸ್ಪೂರ್ವಕವಾಗಿ. ಬಟ್ ಈ ಮಧ್ಯದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಅವ್ರಿಗೆ ಹೇಳಿ, ನಮ್ಮ ಮೇಲೆ ಕೈ ಮುಟ್ಟಕ್ಕಿಂತ ಮುಂಚೆ, ಕೈ ಮಾಡಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಕ್ಕೆ ತಯಾರಿ ಬರುತ್ತಿದ್ದೆ ಸವಾರಿ ಬಸರಲ್ಲಿ ದುಬಾರಿ ಆರಡಿ ಟೈಗರು ಮಾಡಿಕೊಂಡ್ರು ತಯಾರಿ. ನನಗೂ 1000 ಜನ ಬಂದು ಹೇಳ್ಬೋದು, ಸುದೀಪ್ ಅವರ ನೀವು ಎಷ್ಟೇ ಚೆನ್ನಾಗಿ ಮಾಡಿ, ನೀವು ರಜನಿಕಾಂತ್ ಆಗಕ್ಕಲ್ಲ, ರಾಜ್ಕುಮಾರ್ ಆಗಕ್ಕಲ್ಲ, ವಿಷ್ಣುವರ್ಧನ್ ಆಗಕ್ಕಲ್ಲ, ಅಂಬರೀಷ್ ಆಗಕ್ಕಲ್ಲ, ಅವ್ರಾಗಲ್ಲ. ನನಗೆ ಯಾರು ಆಗ್ಬೇಕಾಗಿಲ್ಲ. ಅವ್ರಗಳ ಆಶೀರ್ವಾದದಿಂದಾನೇ ನಾನು ಏನಾಗ್ಬೇಕು ಅದಾಗಿದ್ದೀನಿ. ನನಗೂ 1000 ಜನ ಜೀವನದಲ್ಲಿ ಬಿದ್ದು ಎದ್ದು ಮೈಕ್ ಕೊಡುಕೊಂಡು ನಿಂತಿರೋ ದೇಹ ಕಣ ಇದು. ಆವಳಿ ದೀಪಾವಳಿ ಎರಡು ನನ್ನ ಕ್ಯಾರೆಕ್ಟರ್ ಅಲ್ಲೇ ಇದೆ. ಸಲ್ಲ ಮುಡಿಯೋ ಸೀನೆ ಇಲ್ಲ ಡಾರ್ಲಿಂಗ್, ಸುಮ್ಮನೆ ನುಗ್ತಾ ಇರೋದೇ ತೊಡೆ. ನನಗೆ ಬಹಳ ಟ್ಯಾಲೆಂಟ್ ಇದೆ ಅಂತ ತೋರ್ಸಕ್ ಹೋಗ್ಬೇಡಿ. ನಿಮ್ಮ ಕೆಲಸ ಮಾಡೋ ಜಾಗದಲ್ಲೇ ಆಗ್ಲಿ. ಇದು ಎಲ್ಲರಿಗೂ ನಾನು ಹೇಳ್ಕೊಡುವಂತ ಒಂದು ಅದ್ಭುತ ಪಾಠ. ಇದು ಸಕ್ಸಸ್ಗೆ ಫಸ್ಟ್ ಮೆಟ್ಲಿದು. ಹೆಂಗಿರ್ಬೇಕು ನೀವು ಅಂತಂದ್ರೆ, ಏನೋ ನಿನಗೆ ಅದೇನೋ ಗೊತ್ತು ಅಂದೆ, ಏನ್ ಸರ್ ಅದು ಅಂತ ಕೇಳಿದ್ರು. ನಿಮ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡಿ ಇದ್ರೆ
ನಿಮಗೆ ಕಲ್ ಬೀಳೋಲ್ಲ.